ಸಾಹಿತ್ಯ ಕಲಾಕೂಟ ಮತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಈ ಎರಡು ಸಂಸ್ಥೆಗಳ ಜೊತೆಗೂಡಿ 77ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಏನು ಚಿತ್ರಕಲಾವಿದರಾಗಿರುವಂತ ಯುಜಿ ಮೋಹನ್ ಕುಮಾರ್ ಆರಾಧ್ಯರವರ ರೇಖಾಚಿತ್ರಗಳ ಸ್ವಾತಂತ್ರ್ಯ ಹೋರಾಟಗಾರರನ್ನ ಕುರಿತಂತೆ ಅವರು 73 ಜನ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರ ರೇಖಾಚಿತ್ರವನ್ನ ರಚನೆ ಮಾಡಿರುವುದು ಮತ್ತೆ ಅನ್ನದಾತರೊಂದಿಗೆ ಸ್ವಾತಂತ್ರ್ಯೋತ್ಸವ ಆಚರಣೆ ಎನ್ನುವಂತ ಎರಡು ಮಹತ್ವದ ಕಾರ್ಯಕ್ರಮಗಳನ್ನ ಕಲಾಮಂದಿರದ ಸುಚಿತ್ರ ಕಲಾ ಗ್ಯಾಲರಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ತಮಗೆಲ್ಲ ತಿಳಿದಿರುವ ಹಾಗೆ 77ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಇಡೀ ರಾಷ್ಟ್ರದಾದ್ಯಂತ ಆಚರಣೆ 15ನೇ ತಾರೀಕು ಮಾಡ್ತಾ ಇದ್ದಾರೆ, ಆಗಸ್ಟ್ 15ರಂದು. ಆದರೆ ಅದಕ್ಕೆ ಮುಂಚಿತವಾಗಿ ಮೈಸೂರಿನಲ್ಲಿ ಈ ಎರಡೂ ಸಂಸ್ಥೆಗಳ ಜೊತೆಗೂಡಿ ಈ ಕಾರ್ಯಕ್ರಮವನ್ನ 11ನೇ ತಾರೀಕು ನಾವು ಆಯೋಜನೆ ಮಾಡಿದ್ದೇವೆ. ಇಡೀ ರಾಷ್ಟ್ರದಲ್ಲೇ ಪ್ರಪ್ರಥಮ ಬಾರಿಗೆ ನಮ್ಮ ಎರಡೂ ಸಂಸ್ಥೆಗಳು ಮೈಸೂರಿನಲ್ಲಿ ಈ ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿದ್ದೇವೆ. ಈಗಾಗಲೇ ಹೇಳಿದ ಹಾಗೆ ಮೋಹನ್ ಕುಮಾರ್ ಆರಾಧ್ಯರವರು ವಿಜ್ಞಾನ ಶಿಕ್ಷಕರಾಗಿದ್ದುಕೊಂಡು ಮಾಮೂಲಿ ನಾವು ದಿನನಿತ್ಯವೂ ಕೂಡ ಬಳಸುವಂತ ಆ ಪೆನ್ನಿನಲ್ಲಿ ಅವರು ರೇಖಾಚಿತ್ರಗಳನ್ನು ರಚನೆ ಮಾಡಿದ್ದಾರೆ. ಈಗಾಗಲೇ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಗೆ ಅವರು ದಾಖಲಾಗಿದ್ದಾರೆ. ಏನು 73 ಜನ ಸ್ವಾತಂತ್ರ್ಯ ಹೋರಾಟಗಾರರು ಅಷ್ಟೇ ಅಲ್ಲ, ಹಿಂದೆ ಕನ್ನಡದ ಅನೇಕ ಸಾಹಿತಿಗಳನ್ನು ಕುರಿತು, ಮಹಿಳಾ ಸಾಧಕರನ್ನ ಕುರಿತು, ವಿಜ್ಞಾನ ಲೇಖಕರನ್ನ ಕುರಿತು ಅನೇಕ ಈ ರೀತಿಯ ರೇಖಾಚಿತ್ರಗಳನ್ನ ತಮ್ಮ ಪೆನ್ನಿನ ಮೂಲಕ ರಚನೆ ಮಾಡಿರುವಂತ ಮೋಹನ್ ಕುಮಾರ್ ಆರಾಧ್ಯರವರು ಇಡೀ ನಾಡಿನಾದ್ಯಂತ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ, ಜಿಲ್ಲಾ ಸಮ್ಮೇಳನ, ಅನೇಕ ಸಮಾರಂಭಗಳಲ್ಲಿ ಮತ್ತು ಅನೇಕ ಶಾಲೆಗಳಲ್ಲಿ ಈ ರೇಖಾಚಿತ್ರಗಳನ್ನ ಮತ್ತೆ ಚಿತ್ರಗಳನ್ನ ಈಗಾಗಲೇ ಅವರು ಪ್ರದರ್ಶನವನ್ನು ಮಾಡಿದ್ದಾರೆ. ಮಕ್ಕಳಿಗೆ ಅದು ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಆ ಒಂದು ಸಾಧಕರ ಪರಿಚಯವನ್ನ ಮಾಡುವಂತ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ. ಅದೇ ರೀತಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ಕುರಿತು ನಮಗೆ ಬೆರಳೆಣಿಕೆಯ ಅಷ್ಟು ಸ್ವಾತಂತ್ರ್ಯ ಹೋರಾಟಗಾರರು ಮಾತ್ರ ನಮಗೆ ಗೊತ್ತಿದೆ. ಮಹಾತ್ಮ ಗಾಂಧೀಜಿ ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ನೆಹರೂರವರು ಇರ್ಬೋದು, ಈ ರೀತಿ. ಆದರೆ ಅದಕ್ಕಿಂತಲೂ ಕೂಡ ಹೆಚ್ಚಿನದಾದಂತ 73 ಜನ ತಮ್ಮ ತ್ಯಾಗ ಬಲಿದಾನಗಳ ಮೂಲಕ ಈ ನಾಡಿಗೆ, ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಆ ಎಲ್ಲ ಮಹನೀಯರ ಚಿತ್ರಗಳನ್ನ ಅವತ್ತು 2 ದಿನಗಳ ಕಾಲ ಅಲ್ಲಿ ಪ್ರದರ್ಶನಕ್ಕೆ ಇಡಲಾಗಿತ್ತು. ಅದರ ಜೊತೆಗೆ ಎರಡು ಸಂಸ್ಥೆಗಳು ಕೂಡ ಮೊದಲಿಂದಲೂ ಕೂಡ ವಿಭಿನ್ನವಾಗಿ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಬಂದಿದ್ದೇವೆ. ಮೊದಲನೇ ವರ್ಷ ಮಾಡಿದಂತ ಸಂದರ್ಭದಲ್ಲಿ ನಾವು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರನ್ನ ಗೌರವಿಸಿದ್ವಿ. ಕಳೆದ ಬಾರಿ ಯೋಧರಿಗೆ ಗೌರವಿಸೋದ್ರ ಮೂಲಕ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡಿದ್ವಿ. ಈ ಬಾರಿ ಈ ಸಂದರ್ಭದಲ್ಲಿ ಅನ್ನದಾತರೊಂದಿಗೆ ಸ್ವಾತಂತ್ರ್ಯೋತ್ಸವ ಎನ್ನುವಂತ ಒಂದು ವಿಶೇಷವಾದ ವಿಚಾರವನ್ನಿಟ್ಟುಕೊಂಡು, ತಮಗೆಲ್ಲ ಗೊತ್ತಿದೆ ಇಡೀ ದೇಶದ ಎರಡು ಕಣ್ಣು ಅಂತ ಹೇಳಿದ್ರೆ ಅದು ಒಂದು ಯೋಧ ಮತ್ತು ಮತ್ತೊಬ್ಬ ಕೃಷಿಕ. ಇವರಿಬ್ಬರ ಶ್ರಮ ಇಲ್ಲದೇನೆ ನಾವ್ಯಾರೂ ಕೂಡ ಬದುಕಲಿಕ್ಕೆ ಸಾಧ್ಯವಿಲ್ಲ. ಯೋಧ ಏನಾದರೂ ಕೂಡ ಮೈ ಮರೆತರೆ ನಾವು ನೆಮ್ಮದಿಯಿಂದ ನಿದ್ದೆ ಮಾಡ್ಲಿಕ್ಕಾಗಲ್ಲ. ಮತ್ತೆ ಕೃಷಿಕ ಏನಾದರೂ ಅವನು ಬೇಡ ಹೊಲವನ್ನ ಉಳೋದು ಅಂತ ಹೇಳಿದ್ರೆ ನಮಗೆ ತಿನ್ನೋದಕ್ಕೆ ಅನ್ನ ಕೂಡ ಸಿಗೋದಿಲ್ಲ. ಇವರಿಬ್ಬರು ಬಹಳ ಪ್ರಮುಖವಾದಂಥವರು. ಅವರು ತ್ಯಾಗ ಬಲಿದಾನಗಳು ಕೂಡ ಏನು ಸ್ವಾತಂತ್ರ್ಯ ಹೋರಾಟಗಾರರಷ್ಟೇ ಇವರ ತ್ಯಾಗ ಬಲಿದಾನಗಳು ಕೂಡ ಸ್ವಾತಂತ್ರ್ಯಕ್ಕೆ ಬಹಳ ಪ್ರಮುಖವಾದಂಥದ್ದು. ಆ ಕಾರಣಕ್ಕಾಗಿ ಅನ್ನದಾತರನ್ನ ಗೌರವಿಸುವಂತ ಕೆಲಸವನ್ನ, ಅವರ ಜೊತೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡುವ ಕೆಲಸವನ್ನ ನಮ್ಮ ಎರಡು ಸಂಸ್ಥೆಗಳು ಇವತ್ತು ಕಲಾಮಂದಿರದ ಸುಚಿತ್ರ ಕಲಾ ಗ್ಯಾಲರಿಯಲ್ಲಿ ಮಾಡಿದೆ. ಅದರಲ್ಲೂ ಕೂಡ ಏನು ರೈತ ಪರವಾದಂತಹ ಹೋರಾಟವನ್ನ ಹಿನ್ನೆಲೆಯಲ್ಲಿಟ್ಟುಕೊಂಡು ಅನೇಕ ಜನರು ಕೆಲಸ ಮಾಡಿದಂಥವ್ರು. ಮತ್ತೆ ಕೃಷಿಯಲ್ಲೇ ಅನೇಕ, ಅದು ನೈಸರ್ಗಿಕ ಕೃಷಿ ಇರ್ಬೋದು, ಸ್ವಾಭಾವಿಕ ಕೃಷಿ ಇರ್ಬೋದು, ಮತ್ತೆ ಹೊಸ ಹೊಸ ಅನ್ವೇಷಣೆಗಳ ಮೂಲಕ, ಹೊಸ ಹೊಸ ವೈಜ್ಞಾನಿಕಗಳ ಮೂಲಕ ಕೃಷಿ ಮಾಡಿದಂತ ರೈತರನ್ನ ಗೌರವಿಸೋದ್ರ ಮೂಲಕ, ಅನ್ನ ನೀಡುವ ಅನ್ನದಾತನನ್ನ ಅಭಿನಂದಿಸೋದ್ರ ಮೂಲಕ ಈ ಸ್ವಾತಂತ್ರ್ಯೋತ್ಸವ ಅದು ಒಂದು ರೀತಿ ಪರಿಪೂರ್ಣವಾಗಿ ಆಗ್ಬೇಕು. ಮತ್ತೆ ಆ ರೈತರು ಮತ್ತೆ ಈ ವಸ್ತು ಪ್ರದರ್ಶನ ಎರಡೂ ಕೂಡ ನಮ್ಮ ಮೈಸೂರಿನ ಆಲ್ನಳ್ಳಿಯಲ್ಲಿರುವಂತಹ ಶಾಶ್ವತ ಸೇವಾ ಶಾಲೆಯ ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಮಕ್ಕಳಿಗೆ ಮತ್ತು ಇವತ್ತಿನ ಯುವ ಸಮೂಹಕ್ಕೆ ಈ ರೈತರ, ಯೋಧರ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಒಂದಷ್ಟು ಪರಿಚಯವನ್ನ ಮಾಡಿಕೊಡುವಂತ, ಮತ್ತೆ ಅವರಲ್ಲಿ ಇವರ ಬಗ್ಗೆ ಗೌರವವನ್ನ, ಅಭಿಮಾನವನ್ನ ಮೂಡಿಸುವಂತ ಕೆಲಸವನ್ನ ನಾವು ಎರಡು ಸಂಸ್ಥೆಗಳು ಸೇರಿ ಮಾಡಿದ್ವಿ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಸನ್ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತ ಡಾಕ್ಟರ್ ಡಿ ತಿಮ್ಮಯ್ಯನವರು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿಕೊಟ್ರು. ಮತ್ತೆ ಕಾರ್ಯಕ್ರಮದಲ್ಲಿ ಏನು 10 ಜನ ಅನ್ನದಾತರನ್ನ, ರೈತರನ್ನ, ಕೃಷಿಕರನ್ನ ಗೌರವಿಸುವಂತಹ ಕೆಲಸವನ್ನ ಕನ್ನಡಪ್ರಭ ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕರಾದಂತಹ ಹಂಚಿ ಪ್ರಸನ್ನಕುಮಾರ್ ಅವರು ನಡೆಸಿಕೊಟ್ರು. ಮತ್ತೆ ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು, ಮತ್ತೆ ಅದರ ಅಧ್ಯಕ್ಷತೆಯನ್ನು ಕೂಡ ಪ್ರೊಫೆಸರ್ ಕೆ.ಸಿ. ಬಸವರಾಜ್ ಎನ್ನುವಂತಹ ಅವರು ವಿಶ್ರಾಂತ ಪ್ರಾಧ್ಯಾಪಕರು ಮತ್ತೆ ರೈತಪರ ಚಿಂತಕರು ಆಗಿರುವಂತಹ ಕೆ.ಸಿ. ಬಸವರಾಜರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ
ಶಾಶ್ವತ ಸೇವಾ ಶಾಲೆಯ ಕಾರ್ಯದರ್ಶಿಗಳಾಗಿರುವಂತಹ ಎಂ ಆರ್ ಚೌಧರಿರವರು, ಮೈಸೂರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಯಳವರುಂಡಿ ಸಿದ್ದಪ್ಪನವರು ಮತ್ತು ಮೈಸೂರು ವಾಣಿಜ್ಯ ಮತ್ತು ಕೈಗಾರಿಕಾ ಮಂಡಳಿ ಸಮಿತಿಯ ಸಂಘದ ಅಧ್ಯಕ್ಷರಾಗಿರುವಂತಹ ಮೈಸೂರು ಜಿಲ್ಲೆಯ ಕೆ ಬಿ ಲಿಂಗರಾಜರವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ರು ಮತ್ತು ಕೆ ಶಿವರಾಮ್ರವರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಅಧ್ಯಕ್ಷರಾಗಿರುವಂತಹ ಕೆ ಶಿವರಾಮ್ರವರು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ರು. ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿದ್ದು ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೀತು. ಈಗಾಗಲೇ ಅವರು ಮೋಹನ್ ಕುಮಾರ್ ಆರಾಧ್ಯರವರು ನಾಡಿನಾದ್ಯಂತ ಪ್ರಸಿದ್ಧರಾಗುವ ರೀತಿಯಲ್ಲೇ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ನಿರಂತರವಾಗಿ ಎರಡು ಸಂಸ್ಥೆಗಳ ಜೊತೆಯಲ್ಲಿ ನಾವು ನಡೆಸ್ತಾ ಬಂದಿದ್ದೇವೆ ಮತ್ತು ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗವಹಿಸಿದ್ದು ಕೂಡ ಈ ಕಾರ್ಯಕ್ರಮದ ವಿಶೇಷವಾಗಿತ್ತು. ಕಾರ್ಯಕ್ರಮದ ನಂತರ ಎಲ್ರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ವಿ. ಹೀಗೆ ಅನೇಕ ಮಾಧ್ಯಮದ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಹೆಚ್ಚಿನ ಪ್ರಚಾರವನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಮೈಸೂರಿನ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ ಕೂಡ ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿದ್ದು ನಮ್ಮೆಲ್ಲ ಕಾರ್ಯಕ್ರಮಗಳಿಗೂ ಕೂಡ ತಮ್ಮ ವಾಹಿನಿಯ ಮೂಲಕ ಎಲ್ಲ ರೀತಿಯಲ್ಲೂ ಕೂಡ ಪ್ರಸಾರವನ್ನ ಕೊಡ್ತಾ ಇರೋದು ಕೂಡ ಈ ಕಾರ್ಯಕ್ರಮದ ಶ್ರೇಷ್ಠತೆ ಅಂತ ನಾನದು ಕೂಡ ಭಾವಿಸಿದ್ದೇನೆ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಯು.ಜಿ. ಮೋಹನ್ ಕುಮಾರ್ ಆರಾಧ್ಯ, ಶಿಕ್ಷಕರು ಕಲಾವಿದರು, ಮೈಸೂರು. 77ನೇ ಸ್ವತಂತ್ರ ದಿನಾಚರಣೆಯ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಹಾಗೂ ಕನ್ನಡ ಸಾಹಿತ್ಯ ಕಲಾಕೂಟ ಇವರ ಸಹಯೋಗದಲ್ಲಿ ಮೈಸೂರಿನ ಕಲಾಮಂದಿರದ ಸೂಚಿತ ಕಲಾ ಗ್ಯಾಲರಿಯಲ್ಲಿ ಇಂದು ಒಂದು ದಿನದ ಸ್ವಾತಂತ್ರ್ಯ ಹೋರಾಟಗಾರರ ಚಿತ್ರಕಲಾ ಪ್ರದರ್ಶನವನ್ನ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಡಾಕ್ಟರ್ ತಿಮ್ಮಯ್ಯ ಸರ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಬಿಪಿನ್ ಚಂದ್ರ ಪಾಲ್, ಲಾಲಾ ಲಜಪತ್ ರಾಯ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಕಾರ್ನರ್ ಸದಾಶಿವರಾವ್, ಆಲೂರು ವೆಂಕಟರಾವ್, ಹೀಗೆ ಸಾಕಷ್ಟು ಸ್ವತಂತ್ರ ಹೋರಾಟಗಾರರನ್ನ ಇಲ್ಲಿ ಪರಿಚಯವನ್ನ ಮಾಡಿದ್ದೇವೆ. ಚಂದ್ರಶೇಖರ್ ಆಜಾದ್ ಆಗ್ಬೋದು, ಹೀಗೆ ಭಗತ್ ಸಿಂಗ್, ಸುಖದೇವ್, ಹೀಗೆ ಸಾಕಷ್ಟು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರುವಂತಹ 73 ಸ್ವತಂತ್ರ ಹೋರಾಟಗಾರರನ್ನ ಈ ದಿನ ರೇಖಾಚಿತ್ರವನ್ನ ಬರೆದು ಲೇಖನದಿಂದ ಚಿತ್ರವನ್ನ ರಚನೆ ಮಾಡಿ ಪ್ರದರ್ಶನವನ್ನ ಮಾಡಿದ್ದೇವೆ. ಈ ಒಂದು ಪ್ರದರ್ಶನದಲ್ಲಿ ಎಲ್ಲಾ ಸ್ವಾತಂತ್ರ್ಯ ಹೋರಾಟಗಾರರ ಕಿರು ಟಿಪ್ಪಣಿಯನ್ನು ಸಹ ಬರೆದು ಅವರ ಮಾಹಿತಿಯನ್ನು ಸಹ ವಿದ್ಯಾರ್ಥಿಗಳಿಗೆ ತಲುಪಿಸುವಂತ ಕೆಲಸವನ್ನ ನಿರ್ವಹಿಸಿದ್ದೇವೆ. ಎಲ್ಲ ಜನಸಾಮಾನ್ಯರಿಗೆ ಮತ್ತೆ ವಿದ್ಯಾರ್ಥಿಗಳಿಗೆ ನಮ್ಮ ಸ್ವಾತಂತ್ರ್ಯ ಹೋರಾಟದ ಹಾದಿಯಲ್ಲಿ ತಮ್ಮನ್ನೇ ತಾವು ಬಲಿದಾನ ಮಾಡಿರುವಂತಹ ಸ್ವಾತಂತ್ರ್ಯ ಹೋರಾಟಗಾರರನ್ನ ಪರಿಚಯಿಸುವ ಒಂದು ಏಕೈಕ ದೃಷ್ಟಿಯಿಂದ ನಾವು ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಯಶಸ್ವಿ ನಡೆಸಿದ್ದೇವೆ. ಕಳೆದ ಬಾರಿ ನಾವು ಯೋಧರೊಂದಿಗೆ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡಿದ್ದು. ಈ ದಿನ ಅನ್ನದಾತರೊಂದಿಗೆ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಅನ್ನದಾತರನ್ನ ಅಂದ್ರೆ ರೈತರನ್ನ ಸನ್ಮಾನವನ್ನ ಮಾಡಿ ಅವರಿಗೆ ಒಂದು ಬೆಳ್ಳಿ ನಾಣ್ಯವನ್ನು ಕೊಡುವುದರ ಮೂಲಕ ಹಾಗೆ ಅವರ ಒಂದು ಸಮಾಜದಲ್ಲಿ ಅವ್ರಿಗೂ ಸಹ ಅತ್ಯುತ್ತಮವಾದ ಒಂದು ಗೌರವ ಸಿಗ್ಬೇಕು. ಹಾಗಾಗಿ ನಮ್ಮ ಭಾರತದ ದೇಶಕ್ಕೆ ಅವರು ಕೊಡುಗೆಯನ್ನು ಸಲ್ಲಿಸ್ತಾ ಇರೋದ್ರಿಂದ 140 ಕೋಟಿ ಜನಸಂಖ್ಯೆಗೂ ಅವರು ಆಹಾರವನ್ನು ನೀಡ್ತಾ ಇರೋದ್ರಿಂದ ಆ ರೈತರ ಸಮುದಾಯವನ್ನ ನಾವು ಅವರಿಗೆ ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿ ನಮ್ಮ ಕನ್ನಡ ಸಾಹಿತ್ಯ ಕಲಾಕೂಟ ಅಧ್ಯಕ್ಷರಾದಂತಹ ಎಂ ಚಂದ್ರಶೇಖರ್ ಸರ್ ಅವರು ಹಾಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಶಿವರಾಮ್ ಸರ್ ಇವೆಲ್ಲರ ಸಹಯೋಗದೊಂದಿಗೆ ಮತ್ತೆ ಶಾಶ್ವತ ಶಾಲೆಯ ಕಾರ್ಯದರ್ಶಿಗಳಾಗಿರುವಂತಹ ಚೌಧರಿ ಸರ್ ಅವರು ಇವೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಯಶಸ್ವಿ ನಡೆಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಈ ಎರಡು ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರುವಂತಹ ಪ್ರತಿಯೊಬ್ಬ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರರನ್ನ ನಾವು ಈ ದಿನ ಸ್ಮರಿಸಬೇಕಾಗುತ್ತೆ. ಆ ರೀತಿ ಅರ್ಥಪೂರ್ಣವಾಗಿ ನಾವು ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡೋದ್ರಲ್ಲಿ ನಮ್ಮ ವೈಯಕ್ತಿಕವಾಗಿ ಬಹಳ ಸಂತೋಷ ಆಗ್ತದೆ ಅಂತೇಳಿ ನಾನು ಭಾವಿಸ್ತೇನೆ. ನಾನು ವೃತ್ತಿಯಲ್ಲಿ ಒಬ್ಬ ಶಿಕ್ಷಕ, ಹಾಗೆ ಹವ್ಯಾಸಿಯಾಗಿ ನಾನು ಒಂದು ಚಿತ್ರಕಲೆಯನ್ನ ಅಭ್ಯಾಸ ಮಾಡಿದ್ದೇನೆ. ಇದುವರೆಗೆ ಸುಮಾರು 1000ಕ್ಕೂ ಹೆಚ್ಚು ರೇಖಾಚಿತ್ರಗಳನ್ನ ಬರೆದಿದ್ದೇನೆ. ಸೊ ಈ ದಿನ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಚಿತ್ರಕಲೆಯನ್ನ ಅಂದ್ರೆ ಅವರ ಭಾವಚಿತ್ರವನ್ನ ರಚನೆ ಮಾಡಿ ಪ್ರದರ್ಶನ ಮಾಡಿರ್ತಕ್ಕಂಥದ್ದು ನನ್ನ ಭಾರತೀಯನಾಗಿ ನನಗೆ ಬಹಳ ಹೆಮ್ಮೆ ಅಂತ ಅನ್ಸುತ್ತೆ ಸರ್.
ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಒಂದು ಮಹತ್ವದ ದಿನ ಆಗಸ್ಟ್ 15, 1947. ಇದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಆದರೆ ನಾವು ಮುನ್ನಾ ದಿನವೇ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಕಾರಣವಾದರೂ ಇಷ್ಟೇ, 15ನೇ ತಾರೀಕು ಇಡೀ ದೇಶದಾದ್ಯಂತ ಈ ಕಾರ್ಯಕ್ರಮ ನಡೀತಾ ಇರುತ್ತೆ. ಆದರೆ ನಡುವೆಯೇ ಮಾಡಿದ್ರೆ ಈ ಕಾರ್ಯಕ್ರಮ ಎಲ್ಲ ಮಸುಕಾಗ್ತದೆ ಅನ್ನೋದು ಕೂಡ ನಮ್ಮಲ್ಲಿ ಒಂದು ಭಾವನೆ. ಅದಲ್ಲದೆ ಇವತ್ತು ಏನು ಕನ್ನಡ ಸಾಹಿತ್ಯ ಕಲಾಕೂಟ, ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಕಳೆದ 3-4 ವರ್ಷಗಳಿಂದ ಕೂಡ ಇಂಥ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದೆ. ಇವತ್ತಿನ ಯುವ ಜನತೆಯಲ್ಲಿ, ಇವತ್ತಿನ ವಿದ್ಯಾರ್ಥಿಗಳಲ್ಲಿ ನಮ್ಮ ಸ್ವಾತಂತ್ರ್ಯದ ಹೋರಾಟದ ಬಗ್ಗೆ, ಹೋರಾಟಗಾರರ ಬಗ್ಗೆ ಮತ್ತು ಸ್ವಾತಂತ್ರ್ಯಕ್ಕೆ ಸ್ಪಂದಿಸಿದಂಥ ಎಲ್ಲ ವರ್ಗದ ಜನರನ್ನು ಒಂದಷ್ಟು ಪರಿಚಯಿಸಬೇಕೆನ್ನೋ ಕಾರಣಕ್ಕಾಗಿ ಮಾಡ್ತಾರೆ. ಇವತ್ತು ನೀವು ಇಲ್ಲಿ ನೋಡಿದಂಥ ಈ 73 ಜನ ಸ್ವತಂತ್ರ ಹೋರಾಟಗಾರರ ಛಾಯಾಚಿತ್ರಗಳನ್ನ ಹಾಕಿದ್ದಾರೆ. ನಿಮ್ಗೆ ಇದರಲ್ಲಿ ಎಷ್ಟು ಗೊತ್ತಿದೆ? ಒಂದು ಬೆರಳಿಗೆ ಎಷ್ಟು ಗೊತ್ತಿದೆ ನಮಗೆಲ್ಲರಿಗೂ ಕೂಡ. ಅದೇ ಮಹಾತ್ಮ ಗಾಂಧೀಜಿ, ಅದೇ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸುಭಾಷ್ ಚಂದ್ರ ಬೋಸ್, ಈ ರೀತಿ ಕೆಲವರ ಬೆರಳಿಗೆ ಎಷ್ಟು ಬಿಟ್ಟರೆ ರಾಜ್ಯ ನಮಗೆ ಗೊತ್ತಿಲ್ಲ. ಆದರೆ ಕೇವಲ ಕೆಲವೇ ಮಂದಿಯಿಂದ ನಮಗೆ ಸ್ವಾತಂತ್ರ್ಯ ಬಂದದ್ದಲ್ಲ, ಎಲ್ಲರಿಂದಲೂ ಕೂಡ. ಅಂದರೆ ಕೆಲವರು ಮುಂಚೂಣಿಯಲ್ಲಿ ನಿಂತು ಆ ಹೋರಾಟಕ್ಕೆ ಜೊತೆ ಕೊಟ್ಟಿದ್ದಾರೆ. ಅದರ ಹಿಂದೆ, ತೆರೆಮರೆಯ ಹಿಂದೆ ಹಲವಾರು ಜನರು ತಮ್ಮ ತ್ಯಾಗ ಬಲಿದಾನಗಳ ಮೂಲಕ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಅವರನ್ನು ಕೂಡ ಸ್ಮರಿಸಬೇಕಾದದ್ದು ಕೂಡ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈಗ ಹೋಗಿದ್ರೆ ನಾವು ಇನ್ನೂ ಬ್ರಿಟಿಷರ ಆ ದಾಸ್ಯ ಸಂಕೋಲೆಯಲ್ಲಿ ಇನ್ನೂ ಕೂಡ ನಾವು ನಲುಗಬೇಕಾಗಿತ್ತು. ಅವರಿಂದ ಮುಕ್ತಿಯನ್ನ ಪಡ್ಕೊಳ್ಳೋದ್ರ ಮೂಲಕ, ಅವರ ಬಂಧನದಿಂದ ಹೊರಗೆ ಬರೋದ್ರ ಮೂಲಕ, ನಾವು ಸ್ವತಂತ್ರವಾಗೋದ್ರ ಮೂಲಕ ನಮ್ಮ ಈ ಭಾರತವನ್ನ, ಈ ಭರತಖಂಡವನ್ನ ಒಂದಷ್ಟು ನಮ್ಮದೇ ಆದ ಚಿಂತನೆಯಲ್ಲಿ ಮುಂದುವರಿಸಿಕೊಂಡು ಹೋಗುವಂತ ಒಂದು ದಿಕ್ಕಿನಲ್ಲಿ ನಾವು ಸಾಗ್ತಾ ಇದ್ದೇವೆ. ಇವತ್ತು ಇಡೀ ವಿಶ್ವವೇ ನಮ್ಮತ್ತ ತಿರುಗಿ ನೋಡುವಂತ ಕೆಲಸಗಳಾಗ್ತಾ ಇದೆ. ಅಂದ್ರೆ ಈ 77 ವರ್ಷಗಳಲ್ಲಿ ಮಾಡಿರುವಂತ ಸಾಧನೆಗಳಿದೆಯಲ್ಲ, ನಮ್ಮದು ಬಹುತ್ವದ ಭಾರತ. ಕೇವಲ ಒಂದು ಜನಾಂಗ, ಒಂದು ಧರ್ಮ, ಒಂದು ಜಾತಿ ಇಲ್ಲ. ಇಲ್ಲಿ ಬಹುತ್ವದ ನೆಲೆಯ ಮೇಲೆ ನಾವು ಇಲ್ಲಿ ಭಾರತವನ್ನು ಕಟ್ಟಿರುವಂಥದ್ದು. ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಇರುವಂಥವ್ರು. ಆ ಕಾರಣಕ್ಕಾಗಿ ಈ 77 ವರ್ಷಗಳಲ್ಲಿ ಮತ್ತು ಈ ಎಲ್ಲ ಹಿರಿಯರ ಆಶೀರ್ವಾದಗಳು ಕೂಡ ನಮಗೆ ನಿರಂತರವಾಗಿದೆ. ಭವ್ಯ ಭಾರತದ ಕನಸನ್ನ ಕಂಡಂಥವರು ಈ ಎಲ್ಲ ಮಹನೀಯರು ಕೂಡ. ಆ ಕಾರಣಕ್ಕಾಗಿ ಇವತ್ತು ನಾವು ಅವರ ಛಾಯಾಚಿತ್ರ ಪ್ರದರ್ಶನವನ್ನ, ನಮ್ಮ ಯೋಗಿ ಮೋಹನ್ ಕುಮಾರ್ ಆರಾಧ್ಯ ಅಂತೇಳಿ ಅವರು ಶಿಕ್ಷಕರು, ಅವರು ವಿಜ್ಞಾನದ ಶಿಕ್ಷಕರು, ಅವರು ಈ ಎಲ್ಲ ಚಿತ್ರಗಳನ್ನು ಮೂಲಕ ಆ ಮಕ್ಕಳಿಗೆ ಅದರ ವಿಚಾರಗಳನ್ನು ತಿಳಿಸೋದ್ರಲ್ಲಿ ಆ ಕೆಳಗಡೆ ಅವರ ವಿಚಾರಗಳನ್ನು ಕೂಡ ಬರೆದಿದ್ದಾರೆ. ಅವರ ಸಾಧನೆಗಳೇನು, ಅವರು ಹುಟ್ಟಿದ್ದಾವಾಗ ಅವ್ರು ಏನೇನು ಮಾಡಿದ್ರು ಅನ್ನೋದನ್ನು ಕೂಡ ತೋರಿಸೋದ್ರ ಮೂಲಕ ಆ ವ್ಯಕ್ತಿಗಳ ಪರಿಚಯವನ್ನ ಮಾಡಿಕೊಡುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅವರು ಈಗಾಗಲೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮೈಸೂರು ನಡೆದಾಗಲೂ ಕೂಡ ಅವರು ಇಂಥದ್ದೇ ಒಂದು ಎಲ್ಲ ಸಾಹಿತಿಗಳು ಮತ್ತೆ ಎಲ್ಲ ಹೋರಾಟಗಾರರನ್ನ ಕುರಿತಂತ ಈ ಛಾಯಾಚಿತ್ರಗಳನ್ನ ಅವರು ಪ್ರದರ್ಶನ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಡೆದ ಅನೇಕ ಶಾಲೆಗಳಲ್ಲಿ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಆ ಮಕ್ಕಳಿಗೆ ಒಂದಷ್ಟು ವಿಚಾರಗಳನ್ನು ಮುಟ್ಟಿಸುವಂತ ಕೆಲಸವನ್ನ ಮೋಹನ್ ಕುಮಾರ್ ಆರಾಧ್ಯರು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅವರ ಈ ಯಾನ ಏನು ಈ ಒಂದು ಚಿತ್ರ ಪ್ರದರ್ಶನಗಳಿದೆ, ಇದು ನಿರಂತರವಾಗಿ ಸಾಗಿ ಅಂತೇಳಿ ಅವ್ರ ಜೊತೆಗೆ ನಾವೆಲ್ಲರೂ ಕೂಡ ಒತ್ತಾಸೆಯಾಗಿ, ಅದು ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಕನ್ನಡ ಸಾಹಿತ್ಯ ಕಲಾಕೂಟ ಇರ್ಬೋದು, ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಇರ್ಬೋದು, ನಿರಂತರವಾಗಿ ಅವ್ರ ಜೊತೆ ಇದ್ದೀವಿ ನಾವು. ಮೊದಲನೇ ಬಾರಿ ನಾವು ಈ ಪ್ರದರ್ಶನವನ್ನು ಮಾಡಿದಂಥ ಸಂದರ್ಭದಲ್ಲಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರನ್ನ ನಾವು ಕರೆಸಿ ಇಲ್ಲಿ ಸನ್ಮಾನ ಮಾಡಿದ್ವಿ. ಈ ಮಕ್ಕಳಿಗೂ ಕೂಡ ಅವರ ಪರಿಚಯವಾಗಬೇಕು, ಅವರು ಮಾಡಿದಂಥ ಸಾಧನೆಗಳು, ಅವರ ಹೋರಾಟದ ಹಾದಿಗಳು ಆ ಮಕ್ಕಳಿಗೂ ಕೂಡ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಮಾಡಿದ್ವಿ. ಈಗ 2 ವರ್ಷಗಳ ಹಿಂದೆ ಅದರಲ್ಲಿ ಈಗಾಗಲೇ 5 ಜನ ಇಲ್ಲ ನಮ್ಮ ನಡುವೆ. ಯಾಕೆಂದ್ರೆ ಸ್ವಾತಂತ್ರ್ಯ ಬಂದ 77 ವರ್ಷಗಳಾಯ್ತು. ಅದ್ರ ಹಿಂದೆ ಅವರು 15-20 ವರ್ಷ ಅಂದ್ರೆ 90 ವರ್ಷದ जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे ರಸ ಋಷಿಗಳ ಪೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ವನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ
ದೈವವು ನಿನ್ನ ವೇಷ ಹಸುರಿನ ಗಿರಿಗಳ ಶಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜನನುತ ಭಾರತ ಜನನಿಯ ತನುಜಾತೆ ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಪುರಿಪತಿ ಚೆನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಶೈಲಪ ಹೊಯ್ಸಳರಾಡಿದ ನಾಡೆ ಡಂಕಣ ಜಗಣದ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯ ವರರಂಗ ಚೈತನ್ಯ ಪರಮಹಂಸ ವಿವೇಕನ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಕರ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಕೈರರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ನೇಗಿಲ ಹಿಡಿದ ಒಲವನ್ನು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಒಲವನ್ನು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಬಲವನ್ನು ಬಯಸದ ಸೇವೆಯ ಪೂಜೆಯ ಕರ್ಮವೇ ಅಪರ ಸಾಧನವು ಕಷ್ಟಗಳನ್ನ ದುಡಿಮನೆಗಾಗಿ ವೃತ್ತಿಯ ಮತೊಳಗವರೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಲೋಕದಲ್ಲೇನೆ ನಡೆಯುತ್ತಲಿರಲಿ ತಂದೆ ಕಾರ್ಯವ ಬಿಡಲೆಂದು ಲೋಕದಲ್ಲೇನೆ ನಡೆಯುತ್ತಲಿರಲಿ ತಂದೆ ಕಾರ್ಯವ ಬಿಡಲೆಂದು ರಾಜ್ಯಗಳು ಇಸಲಿ ರಾಜ್ಯಗಳಲ್ಲಿ ಆರಲಿ ಕತ್ತುಗೆ ಮುಕುಟಗಳ ರಾಜ್ಯಗಳು ಇಸಲಿ ರಾಜ್ಯಗಳಲ್ಲಿ ಆರಲಿ ಕತ್ತುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುಳುವುದನ್ನು ಬಿಡುವುದೇ ಇಲ್ಲ ಬಿತ್ತುಳುವುದನ್ನು ಬಿಡುವುದೇ ಇಲ್ಲ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ
ಮೆರವಣಿಗೆಗೆ ಹಂಪಿ ಪ್ರಸನ್ನ ಕೊಡುವಂತ ಅವರಲ್ಲಿ ಮತ್ತಷ್ಟು ಉತ್ಸಾಹವನ್ನು ಹೆಚ್ಚಿಸುವಂತಹ ಕೆಲಸವನ್ನು ನಿರಂತರವಾಗಿ ಸ್ವಾಗತ ಮಾಡ್ತಾರೆ. ಈ ಕಾರ್ಯಕ್ರಮದ ನಮ್ಮ ಜೀವ ನೀಡುವ ಜೀವದಾತ ಸಕಲ ಜೀವಕ್ಕೂ ಜೀವ ನೀಡುವ ಜೀವದಾತ ನೆಲ ತಾಯಿಯ ಮಗ ನೀನು ಪುಣ್ಯವಂತ ನೆಲ ತಾಯಿಯ ಮಗ ನೀನು ಪುಣ್ಯವಂತ ಶರಣು ಶರಣು ನಿಮಗೆ ಅನ್ನದಾತ ಶರಣು ಶರಣು ನಿಮಗೆ ಅನ್ನದಾತ ಶರಣು ಶರಣು ನಿಮಗೆ ಅನ್ನದಾತ ಅನ್ನದಾತ ನಮ್ಮ ರೈತ ಅನ್ನದಾತ ಪುಣ್ಯವಂತ. ನಮಸ್ಕಾರ. ಕನ್ನಡ ಸಾಹಿತ್ಯ ಹೆಸರು ಕನ್ನಡ ಇವರ ಸಂಯುಕ್ತ 77ನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಮೊಟ್ಟಮೊದಲನೇದಾಗಿ ಮೋಹನ್ ಕುಮಾರ್ ಆರೋಗ್ಯ ಅವರ ಚಿತ್ರಕಲಾ ವಸ್ತುಪ್ರದರ್ಶನವನ್ನು ನಿಜವಾಗಿಸಿಕೊಂಡು ನಿಸ್ವಾರ್ಥವಾಗಿ ಸಮಾಜಮುಖಿಯಾಗಿ ಸಮಾಜಕ್ಕೋಸ್ಕರ ನಿರಂತರವಾಗಿ ದುಡಿತಾ ಇರ್ತಕ್ಕಂಥ ನನ್ನ ಸಂಯುಕ್ತರಾದಂಥ ಕೆ ಶಿವರಾಮ್ ಹಾಗೂ ಕರ್ನಾಟಕ ವಾಣಿಜ್ಯ ಇಲಾಖೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಅಡಿಷನಲ್ ಕಮಿಷನರ್ ನಿವೃತ್ತರಾಗಿ ನಿವೃತ್ತರಾಗಿ ಈಗ ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ನನ್ನ ಸಂಬಂಧವಾದ ಯೋಜನೆಗೆ ಸಿದ್ಧಪಡಿಸಿದರು. ಹಾಗೂ ಈ ಶಾಲಾ ಮಕ್ಕಳಲ್ಲಿ ಒಂದು ಸ್ಫೂರ್ತಿ ತುಂಬಿ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕಾದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಯಾವ ರೀತಿ ನಾವು ಕೊಡ್ಬೋದು ಅನ್ನೋದನ್ನ ಸಮಾಜಕ್ಕೆ ತೋರಿಸ್ಕೊಟ್ಟಿರ್ತಕ್ಕಂತಹ ಒಂದು ಮಾದರಿಯ ಜೀವನ ಜೊತೆಗೆ ನಿಸ್ವಾರ್ಥ ಜೀವನ ಸೇರಿಸುತ್ತಾ ಇರ್ತಕ್ಕಂಥ ಸನ್ಮಾನ್ಯ ಚೌಧರಿ ಅವರೇ ಹಾಗೂ ವಾಣಿಜ್ಯ ಕ್ಷೇತ್ರದಲ್ಲಿ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ತಮ್ಮದೇ ಚಾಪಡಿಸಿರ್ತಕ್ಕಂಥ ನಿರಂತರವಾಗಿ ಆ ಕ್ಷೇತ್ರದಲ್ಲಿ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಕೂಡ ತೋರಿಸಿರ್ತಕ್ಕಂಥ ಎಸ್ ಇಂದಿರಾಜರವರೇ ಮತ್ತು ಡಿ ನಮ್ಮ ನಾಗೇಶ್ವರ ಅವರೇ ಮತ್ತು ಅಭಿನಂದಿತ ವೀರಭದ್ರಪ್ಪನವರೇ ವಸಂತರವರೇ ರಾಮಪ್ಪನವರೇ ಮಹೇಂದ್ರವರೇ ಕುಮಾರಸ್ವಾಮಿ ಅವರೇ ನನಗೆ ಈ ಪೈಕಿ ವಸಂತ ಕುಮಾರ್ ಅವರು ಭಾಳ ಚೆನ್ನಾಗಿ ಮಂಜು ಕಿರಣ ನಮ್ಮ ಮಕ್ಕಳಿದ್ದಾರೆ ಮತ್ತು ಚಂದ್ರಗೌಡ ಮತ್ತು ಚಿಕ್ಕಸ್ವಾಮಿಯವರೇ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮೊಡನೆ ಒಬ್ಬರಿದ್ರೆ ಭಾಳ ಚಂದ ಅದು ಕನ್ನಡ ಕಂದ ಆ ಕನ್ನಡದ ಕಂದ ನಮ್ಮೊಡನೆ ಈ ಸದಾ ಇದ್ರೆ ಚಂದ ಅಂತ ನಾನು ಹೇಳ್ಕೊಂಡು ಈ ಒಂದು ನಿಜವಾದ ಕಾರ್ಯಕ್ರಮ ಈ ಒಂದು 77 ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಎಷ್ಟೋ ಜನ ನಮ್ಗೆ ಗೊತ್ತೇ ಕೆಲವರು ಮಾತ್ರ ಗೊತ್ತಿಲ್ಲ. ಆದರೆ ಅವರು ಪರಿಚಯ ಮಾಡಿಕೊಟ್ಟಂಥ ನಮ್ಮ ಮೋಹನ್ ಕುಮಾರ್ ಅವರಿಗೆ ನಾವು ನಿಜವಾಗ್ಲೂ ಕೂಡ ಅಭಿನಂದಿಸ್ತೇವೆ, ವಂದಿಸ್ತೇವೆ. ಯಾರನ್ನ ಮೆಚ್ಚಿಸಬೇಕು
ತಪ್ಪು ಅಥವಾ ಯಾರಿಂದ ಹೋಲಿಕೆ ತಗೋಬೇಕು ಮಾಡ್ತಾ ಇಲ್ಲ. ಕಲಾಕೃತಿಗಳು ಇದೆಯಲ್ಲ, ನಮ್ಮ ಒಬ್ಬ ಮನುಷ್ಯ ತಪ್ಪು ಇಲ್ಲ. ಎಷ್ಟು ಕೋಟಿ ಜನ ಇದ್ದೀವಿ, ಯಾರಾದಿದ್ದೀವ ಅದೇ ಮೂಗು, ಅದೇ ಕಣ್ಣು, ಅದೇ ಬಾಯಿ, ಅದೇ ಮುಖ. ಆದರೆ ಒಬ್ಬರಿಂದ ಒಬ್ಬರಿಗೆ ವಿಭಿನ್ನ. ಇದು ಸೃಷ್ಟಿಯ ಒಂದು ವೈಶಿಷ್ಟ್ಯ ಅಂತಂದರೆ ಅದೇ ರೀತಿ ಬರಹ ಅದೇ ಅಕ್ಷರಗಳನ್ನ ಬರೀತೀವಿ. ಒಬ್ಬೊಬ್ಬರ ಬರಹನೂ ಕೂಡ ಒಂದು ಒಬ್ಬರಿಗೊಬ್ಬರು ಒಂದು ಯೋಚನೆ. ಈ ಅಭಿನಂದನ ಸಮಾರಂಭದಲ್ಲಿ ಸಾಮಾನ್ಯ ಚಲನಚಿತ್ರವನ್ನು ಎಷ್ಟು ಅಭಿನಂದಿಸಬಹುದು ನಿರಂತರ ತಂತ್ರಗಳನ್ನು ತೊಡಗಿಸ್ಕೊಂಡು ಮಾಡೋ ಕೆಲಸ ಮಾಡ್ಕೊಂಡಿದ್ದಾರೆ. ಯಾವುದೇ ಪ್ರತಿಫಲವನ್ನು ಅಪೇಕ್ಷೆ ಕೊಡೋದಿಲ್ಲ, ಯಾರಿಗೂ ಏನು ಕೇಳೋಕೆ ಹೋಗೋದಿಲ್ಲ. ಸೊ ಇದು ಭಾಳ ದೊಡ್ಡ ಕೆಲಸ. ಯಾಕಂದರೆ ಇದೊಂದು ದೊಡ್ಡ ಇದಾಗಿರ್ತದೆ. ಆದರೆ ಅವರು ಮಾತ್ರ ಈ ಕ್ಷೇತ್ರದಲ್ಲಿ ಪ್ರಾಮಾಣಿಕ ಮಾಡ್ತಿದ್ದಾರೆ. ಅವರ ಶಕ್ತಿ ನಿರಂತರವಾಗಿ ಎಲ್ಲ ಶಕ್ತಿ ಬಂದು ಇಂಥ ಅನೇಕ ಕೆಲಸಗಳು ಮಾಡ್ಕೊಂಡು ಅಂತ ಹೇಳ್ತೀನಿ. ಅದರಿಂದ ನಾನು ಜಾಸ್ತಿ ಹೆಚ್ಚು ಮಾತಾಡಲಿಕ್ಕೆ ಬರೋದಿಲ್ಲ. ಈ 2 ಕಾರ್ಯಕ್ರಮ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೆ. ಶಿವರಾಮ್ ಸರ್ ಮತ್ತು ಎಲ್ಲ